ಹಾಯ್ ಫ್ರೆಂಡ್ಸ್, ಭಾರತದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಹಲವಾರು ದೇವಸ್ಥಾನಗಳಿವೆ. ಅವುಗಳಲ್ಲಿ ಪ್ರತಿಯೊಂದು ದೇವಸ್ಥಾನವು ತಮ್ಮದೇ ಆದ ವೈಶಿಷ್ಟ್ಯತೆಯಿಂದ ಹೆಸರಾಗಿವೆ. ಆದರೆ ಅವುಗಳಲ್ಲಿ ಕೆಲವೊಂದು ದೇವಾಲಯಗಳ ಗೋಡೆಗಳ ಮೇಲೆ ಈ ರೀತಿ ಲೈಂಗಿಕತೆಯನ್ನು ಬಿಂಬಿಸೋ ಕೆತ್ತನೆಗಳು ಕಂಡುಬರುತ್ತವೆ. ಹಾಗಾದರೆ ದೇವಸ್ಥಾನಗಳ ಮೇಲೆ ಈ ರೀತಿ ಲೈಂಗಿಕತೆಯ ಕಾಮ ಪ್ರಚೋದನೆಯಿಂದ ಕೂಡಿದ ಕೆತ್ತನೆಗಳಿರೋದು ಯಾಕೆ? ಇವುಗಳನ್ನು ಕೆತ್ತಿರೋದ್ರ ಹಿಂದಿರೋ ಕಾರಣಗಳೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ರೀತಿ ಕಾಮ ಪ್ರಚೋದನೆಯ ಶಿಲ್ಪಕಲೆ ಹೊಂದಿರೋ ದೇವಸ್ಥಾನಗಳಲ್ಲಿ ಕರ್ನಾಟಕದ ಹಂಪಿಯಲ್ಲಿರೋ ವಿರೂಪಾಕ್ಷ ಮಂದಿರ ಕೂಡ ಸೇರಿದೆ. ಇಲ್ಲಿ ನಗ್ನ ಮಹಿಳೆಯ ಕಲಾಕೃತಿ ನೋಡಬಹುದು. ಇನ್ನು ಮಧ್ಯಪ್ರದೇಶದಲ್ಲಿರೋ ಖಜುರಾಹೋ ಮಂದಿರ ಈ ಮಂದಿರಗಳ ಸಾಲಿನಲ್ಲಿ ಮೊದಲ ಪ್ಲೇಸ್ನಲ್ಲಿ ಬರುತ್ತೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಶಿಲ್ಪಕಲೆ ನೋಡಬಹುದಾಗಿದೆ. ಇನ್ನು ಮಹಾರಾಷ್ಟ್ರದ ಮಾರ್ಕಂಡೇಶ್ವರ ದೇಗುಲ, ಒಡಿಶಾದ ಕೊನಾರ್ಕ್ನಲ್ಲಿರೋ ಸೂರ್ಯ ದೇಗುಲದಲ್ಲೂ ಈ ರೀತಿಯ ಕೆತ್ತನೆಗಳನ್ನು ನೋಡಬಹುದು. ಇಲ್ಲಂತೂ ಬಹುಪತ್ನಿತ್ವ, ಸಲಿಂಗ ಕಾಮದಂತಹ ಅಂಶಗಳನ್ನು ಕೂಡ ಕಾಣಬಹುದಾಗಿದೆ. ಅದೇ ರೀತಿ ಛತ್ತೀಸ್ಗಢದಲ್ಲಿರೋ ಭೋರಂ ದೇವ್ ದೇವಸ್ಥಾನ ಕೂಡ ಈ ಸಾಲಿನಲ್ಲಿ ಬರುತ್ತೆ. ಹೀಗೆ ಒಂದಲ್ಲ ಎರಡಲ್ಲ 10 ಹಲವಾರು ದೇವಾಲಯಗಳಲ್ಲಿ ಈ ರೀತಿಯ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಬರೀ ಹಿಂದೂ ದೇಗುಲ ಮಾತ್ರವಲ್ಲ, ರಾಜಸ್ಥಾನದ ರನಕ್ಪುರದಲ್ಲಿರೋ ಜೈನ ದೇಗುಲದಲ್ಲೂ ಈ ರೀತಿಯ ಕೆತ್ತನೆಗಳಿವೆ. ಈ ಕೆತ್ತನೆಗಳಿಗೆ ಕಾರಣವೇನು? ಫ್ರೆಂಡ್ಸ್, ಈ ರೀತಿಯ ಕೆತ್ತನೆಗಳಿಗೆ ಕಾರಣ ಹುಡುಕುತ್ತಾ ಹೋದರೆ ಹಲವಾರು ಕಾರಣಗಳು ಸಿಗುತ್ತವೆ. ಒಂದು ವಾದದ ಪ್ರಕಾರ ಆಗಿನ ಕಾಲದ ರಾಜರು ಐಷಾರಾಮಿ ಜೀವನ ನಡೆಸ್ತಿದ್ರು. ತಮ್ಮ ಎಕ್ಸೈಟ್ಮೆಂಟ್ಗೋಸ್ಕರ ಈ ರೀತಿಯ ಕೆತ್ತನೆಗಳನ್ನು ಮಾಡಿಸ್ತಿದ್ರು ಅಂತ ಹೇಳಲಾಗುತ್ತೆ. ಜನರಿಗೆ ಶಿಕ್ಷಣ ನೀಡಲು, ಆಗಿನ ಕಾಲದಲ್ಲಿ ಜನರಿಗೆ ಲೈಂಗಿಕತೆಯ ಬಗ್ಗೆ ಜಾಗೃತಿ ಮೂಡಿಸೋ ಅನಿವಾರ್ಯತೆ ಇತ್ತು. ಅದರ ಶಿಕ್ಷಣ ನೀಡೋ ಅಗತ್ಯತೆ ಇತ್ತು. ಆಗ ಹೆಚ್ಚಿನ ಜನ ಹೋಗ್ತಿದ್ದ ಜಾಗ ಅಂದರೆ ಅದು ದೇವಸ್ಥಾನ. ಹೀಗಾಗಿ ಜನರನ್ನು ಸುಶಿಕ್ಷಿತರನ್ನಾಗಿಸಲು ಈ ರೀತಿಯ ಕೆತ್ತನೆ ನಿರ್ಮಿಸಲಾಗ್ತಿತ್ತು. ಅಂದರೆ ಈ ವಿಚಾರವಾಗಿ ಜನರಿಗೆ ಯಾವುದೇ ಗೊಂದಲ ಇರಬಾರ್ದು ಅನ್ನೋದು ಅವರ ಉದ್ದೇಶವಾಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಹಿಂದೂ ಧರ್ಮದ ಸಾರಲು ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ 4 ಪಿಲ್ಲರ್ಗಳು ಪ್ರಮುಖವಾಗಿವೆ. ಧರ್ಮ, ಐಶ್ವರ್ಯ, ಕಾಮ ಮತ್ತು ಮೋಕ್ಷ ಆ ಪಿಲ್ಲರ್ಗಳಾಗಿವೆ. ಹಿಂದೂ ಧರ್ಮ ಆಗ ಭಾರತದಲ್ಲಿ ಪೀಕ್ನಲ್ಲಿತ್ತು. ಹೀಗಾಗಿ ಈ 4 ಅಂಶಗಳಿಗೆ ಜೀವನದಲ್ಲಿ ತುಂಬ ಮಹತ್ವ ನೀಡಲಾಗ್ತಿತ್ತು. ಇದೇ ಕಾರಣಕ್ಕೆ ದೇವಸ್ಥಾನಗಳಲ್ಲೂ ಇವುಗಳನ್ನು ಸಮನಾಗಿ ಬಿಂಬಿಸಲು ಯತ್ನಿಸಲಾಗ್ತಿತ್ತು. ಅದರಂತೆ ದೇವಸ್ಥಾನಗಳಲ್ಲಿ ಧರ್ಮದ ಪ್ರತೀಕವಾಗಿ ದೇವಾನುದೇವತೆಗಳ ಮೂರ್ತಿಗಳಿದ್ವು. ಚಿನ್ನ, ವಜ್ರ, ವೈಡೂರ್ಯಗಳು, ಸಂಪತ್ತು ಅಂದರೆ ಆರ್ಥಿಕತೆಯನ್ನ ಬಿಂಬಿಸುತ್ತಿದ್ವು. ಅದೇ ರೀತಿ ಲೈಂಗಿಕತೆಯ ಈ ಕೆತ್ತನೆಗಳು ಕಾಮವನ್ನ ತೋರಿಸ್ತಿದ್ವು. ಈ 3 ಅಂಶಗಳನ್ನು ಸರಿಯಾಗಿ ಪಾಲಿಸುವವರಿಗೆ ಮೋಕ್ಷ ಸಿಗುತ್ತೆ ಅಂತ ಭಾವಿಸಲಾಗ್ತಿತ್ತು. ಸೃಷ್ಟಿಯ ಮೂಲವನ್ನು ತಿಳಿಸಲು ಈ ರೀತಿಯ ಕೆತ್ತನೆಗಳನ್ನು ದೇವಸ್ಥಾನಗಳಲ್ಲಿ ಸೃಷ್ಟಿಯ ಸಾರವನ್ನು ಸಾರಲು ಕೆತ್ತಲಾಗ್ತಿತ್ತು. ಈ ಜಗತ್ತಿನ ಎಲ್ಲ ಸೃಷ್ಟಿಗೂ ಇದೇ ಕಾರಣ. ಇದನ್ನು ಪವಿತ್ರವಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅಂತ ಕೂಡ ಹೇಳಲಾಗುತ್ತೆ. ದೇವಾಲಯದ ಹೊರಗೆ ಮಾತ್ರ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ರೀತಿಯ ಕೆತ್ತನೆಗಳು ದೇವಸ್ಥಾನಗಳ ಹೊರಗಡೆಯಲ್ಲಿ ಮಾತ್ರ ಕಂಡುಬರುತ್ತೆ. ದೇವಸ್ಥಾನ ಹಿಂದೂಗಳ ಪಾಲಿಗೆ ಪವಿತ್ರವಾದ ಸ್ಥಾನ. ಇಲ್ಲಿ ಒಳಗೆ ಪ್ರವೇಶಿಸುವಾಗ ಎಲ್ಲಾ ರೀತಿಯ ಕೆಟ್ಟ ಭಾವನೆ, ಕಾಮಭಾವನೆಗಳನ್ನು ಹೊರಗೆ ಬಿಟ್ಟು ಹೋಗಬೇಕು. ಇದನ್ನೇ ಪ್ರತಿಬಿಂಬಿಸಲು ದೇಗುಲದ ಹೊರಗೋಡೆಗಳಲ್ಲಿ ಈ ರೀತಿ ಕೆತ್ತನೆಗಳನ್ನು ಕೆತ್ತಲಾಗಿದೆ ಅನ್ನೋ ವಾದ ಕೂಡ ಇದೆ. ಜನರ ಓಪನ್ ಮೈಂಡ್ಗೆ ಉದಾಹರಣೆ. ಹೀಗೆ ದೇವಸ್ಥಾನದ ಗೋಡೆಗಳ ಮೇಲೆ ಕಂಡುಬರುವ ಕೆತ್ತನೆಗಳ ಬಗ್ಗೆ ವಿವಿಧ ಬಗೆಯ ಥಿಯರಿಗಳಿವೆ. ಆದರೆ 10-12 ಶತಮಾನಗಳ ಹಿಂದೆ ಈ ರೀತಿ ದೇವಸ್ಥಾನದಲ್ಲಿ ಕೆತ್ತನೆಗಳನ್ನು ಯಾಕೆ ಕೆತ್ತಿದ್ರು ಅನ್ನೋದನ್ನ ಸಾಕ್ಷಿ ಸಮೇತ ಹೇಳಲು ಸಾಧ್ಯವಿಲ್ಲ. ಆದರೆ ಈ ಥಿಯರಿಗಳಲ್ಲಿ, ವಾದಗಳಲ್ಲಿ ಒಂದಲ್ಲ ಒಂದು ರೀತಿಯ ಅರ್ಥವಿದೆ ಅಂತ ಹೇಳಬಹುದು. ಜೊತೆಗೆ ಇದರ ನಿರ್ಮಾಣದ ಕಾರಣ ಏನೇ ಇರಬಹುದು. ಆದರೆ ಆಗಿನ ಕಾಲದಲ್ಲಿ ಜನ ಈಗಿನ ಕಾಲದ ಸಮಾಜಕ್ಕಿಂತಲೂ ಓಪನ್ ಮೈಂಡೆಡ್ ಆಗಿದ್ರು. ಇದನ್ನು ಅಶ್ಲೀಲವಾಗಿ ಪರಿಗಣಿಸುತ್ತಿರಲಿಲ್ಲ ಅನ್ನೋದಂತೂ ಪಕ್ಕಾ ಆಗುತ್ತೆ. ಫ್ರೆಂಡ್ಸ್, ಇದು 16 ಶತಮಾನಗಳ ಹಿಂದಿನ ದೇವಸ್ಥಾನದ ಗೋಡೆಯಲ್ಲಿ ಕಾಮ ಪ್ರಚೋದನೆಯ ಕೆತ್ತನೆಗಳಿರೋದು ಯಾಕೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.